ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ, ಅದು ಇವತ್ತು ಡೆಲಿವರಿ ಬಂತು. ಸೊ ಇವಾಗ ಮೀಶೋಲಂತೂ ತುಂಬ ಟ್ರೆಂಡಿಂಗ್ ಆಗಿರುವಂಥ ಬ್ಲೌಸ್ ಪೀಸಸ್ಸು ಮತ್ತು ರೆಡಿಮೇಡ್ ಬ್ಲೌಸಸ್ ಎಲ್ಲ ತೋರಿಸ್ತಾ ಇದ್ರು. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಒಂದು ರೆಡಿಮೇಡ್ ಸ್ಟಿಚ್ಡ್ ಬ್ಲೌಸ್ ತರಿಸಿದ್ದೀನಿ. ಮತ್ತು ಇನ್ನೊಂದು ಬಂದು ಲೈಕ್ ಜಸ್ಟ್ ಮೆಟೀರಿಯಲ್ ಅಂದರೆ ವಿತ್ ಮಗ್ಗ ವರ್ಕ್ ಅಂತ ಹೇಳ್ತಾರಲ್ವ, ಅದನ್ನು ತರಿಸಿದ್ದೀನಿ. ಸೊ ಇವಾಗ ಫಸ್ಟ್ ಬಂದು ಅದು ಸ್ಟಿಚ್ಡ್ ಬ್ಲೌಸ್ ಅಂದರೆ ರೆಡಿಮೇಡ್ ಬ್ಲೌಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೊ ಇದು ಬಂದು ಒಂದು ಸಿಲ್ಕ್ ಸ್ಯಾರಿ ಇತ್ತು ನನ್ನ ಹತ್ರ, ಇದ್ರದ್ದು ಬ್ಲೌಸ್ ಸಂಹೌ ಮಿಸ್ ಆಗಿದೆ. ಸೊ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗೋಂಗೆ ಒಂದು ಬ್ಲೌಸ್ನ ತರಿಸಿದ್ದೀನಿ. ಸೊ ಇದ್ರ ಕಾಸ್ಟ್ ಬಂದು 400 ರುಪೀಸ್ ಬಿತ್ತು. ಅಂದರೆ ಯೂಶ್ವಲಿ ನಾವೇನಾದರೂ ಸ್ಟಿಚಿಂಗ್ ಹೋದ್ರೂ 600-700 ಮಿನಿಮಮ್ ತಗೊಳ್ತಾರೆ. ಬಟ್ ಅಂಥದ್ರಲ್ಲಿ ಇಷ್ಟು ಹೆವಿಯಾಗಿ ವರ್ಕ್ ಮಾಡಿರೋವಂಥ ಬ್ಲೌಸು ಜಸ್ಟ್ 400 ರುಪೀಸ್ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಯಿತು. ಮೆಟೀರಿಯಲ್ಲು ಓಕೆ, ನಾವು ಪೇ ಮಾಡಿರೋದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬಂದಿದೆ ಅಂತಲೇ ಅನಿಸ್ತಿತ್ತು ನನಗಂತೂ. ಸಿಲ್ಕ್ ಮೆಟೀರಿಯಲು ಒಂಥರ ರಾ ಸಿಲ್ಕ್ ಅಂತಾರಲ್ಲ ಆ ಮೆಟೀರಿಯಲು, ಮತ್ತು ಸ್ಟಿಚಿಂಗ್ ಸಹ ತುಂಬಾ ಚೆನ್ನಾಗಿದೆ. ಲೈಕ್ ಒಂಥರ ಎಮ್ಮಿಂಗ್ ಎಲ್ಲ ಮಾಡಿ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ವಿತ್ ಲೈನಿಂಗ್ ಇದೆ ಈ ಬ್ಲೌಸು. ಸೊ ನೋಡಿ ನನಗೆ ಫುಲ್ ಶಾಕ್ ಆಯಿತು, ಇಷ್ಟು ರಿಚಾಗಿ ಕಾಣೋ ಬ್ಲೌಸು ಜಸ್ಟ್ 400 ರುಪೀಸ ಅಂತ. ಬಟ್ ಇದು ವಾಶ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಸದ್ಯಕ್ಕೆ ನಾನು ಇವಾಗ ತರಿಸಿದ್ದೀನಿ, ಇನ್ನೂ ಯೂಸ್ ಮಾಡಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ವರ್ಕ್ ಆಗಲಿ ಎಲ್ಲ ಒಂಥರ ರಿಚಾಗಿ ಕಾಣುತ್ತೆ. ಬಟ್ ನಿಮ್ಮದು ಮೆಷರ್ಮೆಂಟಿಗೆ ತಕ್ಕಂಗೆ ನೀವು ಆಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಬಟ್ ನಾನು ಇವಾಗ ಟ್ರೈ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ನನಗೆ ಕರೆಕ್ಟ್ ಫಿಟ್ಟಿಂಗ್ ಅಂತ ಅನಿಸ್ತು. ಸ್ವಲ್ಪ ಡೀಪ್ ಕಡಿಮೆ ಇರುತ್ತೆ ಬ್ಯಾಕ್ ಸೈಡೆಲ್ಲ, ಬಟ್ ಮ್ಯಾನೇಜಬಲ್. ಯಾಕಂದರೆ ಲೈಕ್ ಇದು ಎಲ್ಲ ಏಜ್ ಗ್ರೂಪ್ ಅವರೂ ಯೂಸ್ ಮಾಡಬೇಕು ಅಂತ ಅವರು ಲೈಕ್ ಡಿಸೈನ್ ಮಾಡಿರೋದ್ರಿಂದ ಸ್ವಲ್ಪ ಡೀಪ್ ಕಡಿಮೆನೇ ಇಟ್ಟಿರ್ತಾರೆ ಬ್ಯಾಕ್ ಸೈಡ್ ಎಲ್ಲ. ಅಂದರೆ ನಮ್ಮಮ್ಮ ಏಜ್ ಅವರು ಎಲ್ಲರೂ ಯೂಸ್ ಮಾಡಬೇಕು ಅನ್ನೋ ಒಂದು ರೀಸನಿಂದ. ಸೊ ಇವಾಗ ನಾನು ವೇರ್ ಮಾಡಿದ್ದೀನಿ. ಸೊ ತುಂಬಾ ಒಂಥರ ಪರ್ಫೆಕ್ಟ್ ಫಿಟ್ಟಿಂಗ್ ಅಂತಲೇ ಅನಿಸ್ತು, ನನಗೇನು ಕಂಪ್ಲೇಂಟ್ ಅಂತೂ ಇಲ್ಲ. ಸೊ ಸದ್ಯಕ್ಕೆ ಲೈಕ್ ಫಸ್ಟ್ ವ್ಯೂ ಅಲ್ಲೇ ನನಗೆ ಇಷ್ಟ ಆಯಿತು ಈ ಒಂದು ಬ್ಲೌಸು. 400 ರುಪೀಸ್ ಅಂತೂ ವರ್ತ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಮದುವೆ ಅಟೆಂಡ್ ಮಾಡಬೇಕಿತ್ತು ನೆನ್ನೆ ನೈಟು, ಬಟ್ ಮಳೆ ಎಲ್ಲ ಬಂದಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವತ್ತು ಮುಹೂರ್ತ ಆದರೂ ಹೋಗಿ ಅಟೆಂಡ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ 400 ರುಪೀಸ್ಗೆ ಒಂದು ಒಳ್ಳೆ ಲೈಕ್ ಮದುವೆಗೆ ಹಾಕ್ಕೊಂಡು ಹೋಗೋಂಥ ಒಂದು ರಿಚ್ ಬ್ಲೌಸ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಬ್ಲೌಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಮತ್ತು ಇದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಕಾಂಬಿನೇಷನ್ ಸಹ ಅವೈಲೇಬಲ್ ಇದೆ. ಸೊ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಹೋಗಿ ಚೆಕ್ ಮಾಡಿ ತಗೋಬೋದು. ಮತ್ತು ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನಾನು ಜಸ್ಟ್ ಟ್ರೈ ಮಾಡಬೇಕು ಅಂತ ತರಿಸ್ದೆ. ನನಗೆ ಇಷ್ಟ ಆಗಿರೋದ್ರಿಂದ ನಿಮಗೂ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದಿದ್ದೀನಿ. ಸೊ ಲೈಕ್ ಇನ್ನೂ ಒಂದು ಬ್ಲೌಸ್ ಪೀಸ್ ತರಿಸಿದ್ದೀನಿ, ಅದನ್ನು ಇವತ್ತು ತೋರಿಸ್ಬಿಡ್ತೀನಿ ನಿಮ್ಮೆಲ್ಲರ ಜೊತೆ. ಸೊ ಇದು ನಮ್ಮ ಅತ್ತೆ ಸ್ಯಾರಿ, ಅಂದರೆ ನಮ್ಮ ಮನೆ ಗ್ರೂಪ್ ರೇಷ ಟೈಮಲ್ಲಿ ನಮ್ಮ ಅತ್ತೆ ತೊಗೊಂಡಂಥ ಸ್ಯಾರಿ ಇದು. ಅಂದರೆ ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಕಲರು. ಸೊ ಈ ಒಂದು ಸ್ಯಾರಿಗೆ ಬ್ಲೌಸು ನಮ್ಮ ಅತ್ತೆದು ನನಗೆ ಫಿಟ್ ಆಗಲ್ಲ, ಅವ್ರು ತುಂಬ ಸಣ್ಣ ಇದ್ದರು. ಸೊ ಅದು ಸೀರೆ ಆ ಒಂದು ರೀಸನಿಂದ ನಾನು ಉಡ್ತಾನೇ ಇರಲಿಲ್ಲ. ಸೊ ಹಂಗೂ ಅಂದ್ಕೊಳ್ತಾ ಇದ್ದೆ ಒಂದು ಮ್ಯಾಚಿಂಗ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಯಾವತ್ತಾದರೂ ಸೀರೆ ಉಟ್ಕೋಬೇಕು ಅಂತ. ಸೊ ಹೆಂಗೂ ಈ ಮಗ್ಗ ವರ್ಕ್ ಹ್ಯಾಂಡ್ ವರ್ಕ್ದು ಬ್ಲೌಸ್ ಪೀಸಸ್ ಸಿಗುತ್ತಲ್ವ ಮೀಶೋಲ್ಲಿ, ಅದು ಟ್ರೆಂಡಲ್ಲಿದೆ. ಅದಕ್ಕೆ ಮ್ಯಾಚ್ ಆಗೋಂಗೆ ಈ ಪಿಂಕ್ ಕಲರ್ ಒಂದು ಬ್ಲೌಸ್ನ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಸೊ ನನಗಂತೂ ಇದನ್ನು ನೋಡಿ ಫುಲ್ ಶಾಕೇ ಆಗೋದು, ಏನು 1000 ರುಪೀಸ್ಗೆ ಇಷ್ಟು ಒಳ್ಳೆ ಬ್ಲೌಸ್ ಪೀಸ್ ಸಿಗುತ್ತಾ ಅಂತ. ಇದು ಸಹ ರಾ ಸಿಲ್ಕ್ ಮೆಟೀರಿಯಲೇ, ಬಟ್ ಎಸ್ಪೆಷಲಿ ಆ ವರ್ಕ್ ಮಾಡಿದಾರಲ್ಲ ಮಗ್ಗ ವರ್ಕು ಸಖತ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಮತ್ತು ಈ ಬ್ರೈಡಲ್ ಸ್ಯಾರೀಸ್ಗೆ ಇರುತ್ತಲ್ಲ ಬ್ಲೌಸಸ್ ಎಲ್ಲ ಫುಲ್ ಹ್ಯಾಂಡ್ಸು ಈ ಥರ ಎಲ್ಲ ಮಾಡಿಸ್ಬೇಕಂದ್ರೆ ಮಿನಿಮಮ್ 6,000-7,000 ಆದರೂ ಕೇಳ್ತಾರೆ. ನೋಡಿ ಇದು ಬಂದು ಬ್ಯಾಕ್ ಸೈಡು ಎಷ್ಟು ಬ್ಯೂಟಿಫುಲ್ ವರ್ಕು, ಮತ್ತು ಫುಲ್ ಬೀಡ್ಸು ಮತ್ತು ಲೈಕ್ ಸ್ಟೋನ್ಸಿಂದನೇ ಮಾಡಿದ್ದಾರೆ. ಸೊ ಅದರದ್ದು ಝೂಮ್ ಲುಕ್ ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಒಂದು ಪಲ್ಲು ಹತ್ರ ಬರುವಂಥ ಡಿಸೈನ್ ಫ್ರಂಟ್ಗೆ, ಇದೂ ಫುಲ್ಲು ರಿಚ್ಚಾಗೆ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಅಂದರೆ ಈ ಒಂದು ಬ್ಲೌಸಲ್ಲಿ ಈ ಹ್ಯಾಂಡ್ಸು, ಅಂದರೆ ಈ ಬ್ರೈಡಲ್ ಬ್ಲೌಸಸ್ ಎಲ್ಲ ಹೊಲಿಸ್ತೀವಲ್ವ, ಮಿನಿಮಮ್ ಇದಕ್ಕೆಲ್ಲ 7,000 ಕಡಿಮೆ ಯಾರೂ ಬರೀ ವರ್ಕ್ ಮಾಡಿಕೊಡಲ್ಲ. ವರ್ಕ್ಗೆ 7,000 ಬೀಳುತ್ತೆ ನಮಗೆ, 6,000-7,000. ಅಂದರೆ ಇಷ್ಟು ರಿಚ್ಚಾಗಿ ಒತ್ತಿಗೆ ವರ್ಕ್ ಮಾಡೋಕ್ಕೆ ನಾನು ಹಂಗೂ ತೋರಿಸ್ತಾ ಇದ್ದೀನಿ ಇಲ್ಲಿ, ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಈ ಒಂದು ಬ್ಲೌಸ್ ಹೊಲಿಸಿದ್ಮೇಲೆ ಅಂತ. ನೋಡಿ ಇಷ್ಟು ಫುಲ್ಲು ಹ್ಯಾಂಡ್ಸು ಇಷ್ಟು ವರ್ಕ್ ಇರುತ್ತೆ.
ಸೊ ನನಗಂತೂ ಸಖತ್ತು ಖುಷಿ ಆಗೋಯಿತು, ಇಷ್ಟು ಕಡಿಮೆ ರೇಟ್ಗೆ ಇಷ್ಟು ಒಳ್ಳೆ ಬ್ಲೌಸ್ ಸಿಗ್ತಾ ಅಂತ. ಆ್ಯಕ್ಚುಲಿ ಇದರಲ್ಲಿ ಸಹ ತುಂಬಾ ಕಲರ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ನಾನು ಹಂಗೂ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇದರಲ್ಲಿ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಬಂದು ಒಂದು ವಾಶ್ ಎಲ್ಲ ಮಾಡಿದ್ಮೇಲೆ ಮೆಟೀರಿಯಲ್ ಏನೂ ಆಗಲಿಲ್ಲ ಅಂದರೆ ಎಲ್ಲ ಕಲರ್ಸು ಒಂದೊಂದು ತೆಗೆದು ಹೊಲಿಸಿಟ್ಬಿಡೋಣ ಅಂತ. ಏಕೆಂದರೆ ನಾನು ಒಂದು 2-3 ಇಯರ್ಸಿಂದ ಬ್ಲೌಸಸ್ಗೆ ಅದೆಷ್ಟು ಖರ್ಚು ಮಾಡಿದ್ದೀನೋ ಗೊತ್ತಿಲ್ಲ. ಅಂದರೆ ಒಂದೊಂದು ಬ್ಲೌಸ್ಗೆ 7,000 8,000 ಅಂದರೆ ಜಸ್ಟ್ ಒಂದು ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ ಅಷ್ಟು ಆಗುತ್ತೆ. ಇವಾಗ ಸ್ಯಾರಿ ಎಷ್ಟು ಪ್ರೈಸಿಗೆ ತೊಗೊಂಡಿರ್ತೀವೋ ಅಷ್ಟೇ ಪ್ರೈಸ್ ಬ್ಲೌಸ್ ಸ್ಟಿಚಿಂಗು ಆಗ್ತಾಯಿದೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸ್ಯಾರಿ 3,000 ತೊಗೊಂಡಿದ್ರೂ ಬ್ಲೌಸ್ 5,000ಗೆ ಸ್ಟಿಚ್ ಮಾಡಿಸ್ತಾ ಇರ್ತೀವಿ. ಆ ಥರನೂ ಸಿಚುವೇಶನ್ಸ್ ಬಂದಿದೆ. ಸೊ ಅದಕ್ಕೆ ನನಗೆ ಇದನ್ನು ನೋಡಿ ಅಂತೂ ಫುಲ್ ಖುಷಿ ಆಗೋಯಿತು. ಸೊ ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ. ಸೊ ಇದು ಬಂದು ಅಮ್ಮಗೆ ಪರ್ಚೇಸ್ ಮಾಡಿದಂಥ ಸೀರೆ ಮದುವೆ ಟೈಮಲ್ಲಿ. ಅಂದರೆ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ, ಬಟ್ ಝೂಮ್ ಲುಕ್ಕು ತೋರಿಸಿರಲಿಲ್ಲ. ಆವಾಗ ನನ್ನ ಹತ್ರ ಸ್ಯಾರಿ ಇರಲಿಲ್ಲ, ಅಮ್ಮ ಹತ್ರನೇ ಇತ್ತು. ಇವಾಗ ಅಮ್ಮ ನನಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಡು ನಿಮ್ಮ ಮನೆ ಹತ್ರನೇ ಅಂತ ಕಳಿಸಿದ್ದಾರೆ. ಸೊ ಹೆಂಗೂ ಇದೆಯಲ್ವಾ, ಅದರದ್ದು ಝೂಮ್ ಲುಕ್ ತೋರಿಸ್ಬಿಡೋಣ ಅಂತ. ಒಂಥರ ಪಿಂಕ್ ವಿತ್ ಪರ್ಪಲ್ ಕಾಂಬಿನೇಷನ್ನು. ಸೊ ನಾನು, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಎಲ್ಲರೂ ಆಲ್ಮೋಸ್ಟ್ ಪರ್ಪಲ್ ಬಾರ್ಡ್ರ್ ಕಾಂಬಿನೇಷನಲ್ಲೇ ತೊಗೊಂಡಿದ್ದಾರೆ. ನಮ್ಮ ಚಿಕ್ಕಮ್ಮದು ನಮ್ಮಮ್ಮದು ಸಿಮಿಲರ್ ಇದೆ, ಬಟ್ ನಂದು ಕಾಂಟ್ರಾಸ್ಟ್ ಇದೆ. ಅಂದರೆ ಫುಲ್ಲು ಲೈಟ್ ಕ್ರೀಮ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಲೈಕ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಸೊ ಇದನ್ನು ಸಹ ಇವಾಗ ನಾನು ಸ್ಟಿಚಿಂಗಿಗೆ ಕೊಡಬೇಕು. ಸೊ ಹೆಂಗೂ ಈ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕಲ್ವ, ಅದ್ರ ಜೊತೆಗೆ ಇದನ್ನು ಕೊಡೋಣ ಅಂತ ಇವಾಗ ನಿಮ್ಮ ಎಲ್ಲರ ಜೊತೆ ಡಿಸೈನ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಇದೆ ಈ ಒಂದು ಸೀರೆ, ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇನ್ನೂ ಮದುವೆ ಶಾಪಿಂಗ್ ಅಂತೂ ಕಂಪ್ಲೀಟಾಗಂತೂ ಮುಗ್ದಿಲ್ಲ. ಯಾಕಂದರೆ ಇನ್ನೂ ಹುಡುಗನಿಗೆ ಡ್ರೆಸ್ಸಸ್ಸು ಎಲ್ಲ ಇನ್ನೂ ಶೂಟು ಇದೆಲ್ಲ ತೊಗೊಳಕ್ಕೆ ಹೋಗಬೇಕು. ಅಂದರೆ ಆ ಹುಡುಗನೂ ವರ್ಕಿಂಗ್ ಇರೋದ್ರಿಂದ ವೀಕೆಂಡ್ಸ್ ಅಷ್ಟೇ ಟೈಮ್ ಇರುತ್ತೆ. ಸೊ ಮದುವೆ ಟೈಮ್ ಬರಬೇಕಾದ್ರೆ ರಜೆ ಹಾಕ್ಕೊಂಡಿದ್ದಾರೆ, ಬಟ್ ಇನ್ನೂ ಇವಾಗೆಲ್ಲ ರಜೆ ಹಾಕ್ಕೊಂಡಿಲ್ಲ. ಸೊ ವೀಕೆಂಡ್ಸಲ್ಲೇ ನಾವು ಹೋಗಿ ನಮ್ಮ ಒಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ನನಗೂ ವರ್ಕಿಂಗ್ ಇರೋದ್ರಿಂದ ನಾನು ಸಹ ವೀಕೆಂಡ್ಸ್ ಅಷ್ಟೇ ಫ್ರೀ ಇರೋದ್ರಿಂದ ಲೈಕ್ ಎಲ್ಲರೂ ವೀಕೆಂಡ್ಸೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಅದೇ ರೀತಿ ಹೋಗಿ ತಗೊಳ್ಳೋಣ ಅಂತ, ಹಂಗೆ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಹೋಗೋಣ ಶಾಪಿಂಗ್ಗೆ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಯೂಶ್ವಲಿ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ನಾನು ಮಧ್ಯಾಹ್ನಕ್ಕೆ ನೈಟಿಗೆ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಯಾಕಂದರೆ ಹಸ್ಬೆಂಡ್ ಬಂದ್ರೂ ಮಧ್ಯಾಹ್ನಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಔಟ್ಸೈಡ್ ಊಟ ಅಷ್ಟು ಅವ್ರು ಇಷ್ಟಪಡಲ್ಲ. ಸೊ ಅದಕ್ಕೆ ನಾನು ಲೈಕ್ ಎಲ್ಲಾದರೂ ಔಟ್ಸೈಡ್ ಈ ಥರ ಶಾಪಿಂಗ್ ಇಂಥದ್ದೆಲ್ಲ ಪ್ಲ್ಯಾನ್ ಇರಬೇಕಾದ್ರೆ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ. ಹೆಂಗೂ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಮದುವೆಲಿ ತಿನ್ಕೊಂಬಂದಿದ್ವಿ. ಸೊ ಆ ಒಂದು ರೀಸನಿಂದ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಸೊ ಈ ಥರ ಮಾಡಿಟ್ಬಿಟ್ರೆ ನಾನು ಫ್ರೀಯಾಗಿ ನೆಮ್ಮದಿಯಾಗಿ ಶಾಪಿಂಗಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಸೊ ಇವತ್ತು ಮಧ್ಯಾಹ್ನದ ಅಡುಗೆ ಏನಂದರೆ ನುಗ್ಗೆಕಾಯಿ ಸಾಂಬಾರು, ಬೆಂಡೆಕಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಅನ್ನ ಇಷ್ಟು ಮಾಡಿಟ್ಬಿಟ್ಟು ಹೊಟ್ಟೆ ನಾನು. ಸೊ ಇನ್ನೇನು ಮನೆಯಿಂದ ಹೊರಡಬೇಕು ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದು ಕಾಯ್ತಾ ಇದೆ. ಸೊ ಆಯಿತು ಅಂದ್ಬಿಟ್ಟು ಇದ್ರದ್ದು ಇನ್ನೊಂದು ಏನಂದರೆ ವೆಜ್ ಹಾಕಿದ್ರೆ ತಿನ್ನಲ್ಲ, ನಾನ್ ವೆಜ್ ಹಾಕಬೇಕು, ಇಲ್ಲಾಂದರೆ ಈ ಥರ ಬಿಸ್ಕೆಟ್ಸ್ ಎಲ್ಲ ಹಾಕಬೇಕು. ಇವಾಗೆಲ್ಲ ನೋಡಿ ಲೈಕ್ ಔಟ್ಸೈಡ್ ನಾಯಿಗಳಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಅಂದರೆ ಇದು ಹಾಕಿದ್ರೇ ನಾವು ತಿನ್ನೋದು ಅನ್ನೋ ಥರ ಸೆಟ್ ಮಾಡುತ್ತೆ. ಈ ಥರ ಏನಾರ ಬಿಸ್ಕೆಟ್ಸು ಇಲ್ಲ ನಿಪ್ಪಟ್ಟು ಇಂಥದ್ದೆಲ್ಲ ಹಾಕಿದ್ರೆ ತಿನ್ನುತ್ತೆ, ಇಲ್ಲಾಂದರೆ ನಾನ್ ವೆಜ್ ದಿನ ಆದರೆ ಹುಡ್ಕೊಂಡು ಬರುತ್ತೆ ನಮ್ಮ ಮನೆಗೆ. ಸೊ ಹೆಂಗೂ ಇವಾಗೆಲ್ಲ ನನ್ನ ಕೆಲಸ ಎಲ್ಲ ಮುಗೀತು. ನಮ್ಮ ಹಸ್ಬೆಂಡ್ಗೂ ಅಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಅಂದೆ. ಸೊ ನಮ್ಮ ಹಸ್ಬೆಂಡು ಲೈಕ್ ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ಅವರು ಶಾಪ್ ಹತ್ರ ಹೊರಟರು. ಸೊ ನಾವು ಇವಾಗ ಕೋಲಾರಲ್ಲಿರುವಂಥ MG ರೋಡಿಗೆ ಬಂದಿದ್ದೀವಿ ಶಾಪಿಂಗಿಗೆ ಅಂತ. ಸೊ ಈ ನಡುವೆ ಅಂತೂ ಈ ದೀಪೋತ್ಸವಗಳು, ಈ ಮೆರವಣಿಗೆಗಳು ಇಂಥದ್ದೆಲ್ಲ ಸಮ್ಮರ್ ಹಾಲಿಡೇಸಲ್ಲಿ ಯೂಶ್ವಲಿ ಜಾಸ್ತಿ ಇರುತ್ತೆ. ಅದೇನು ಮೊದಲಿಂದನೂ ಅದು ಸಮ್ಮರ್ ಹಾಲಿಡೇಸಲ್ಲೆಲ್ಲ ಫ್ರೀ ಇರ್ತಾರೆ ಅಂತ ಈ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ ಇಲ್ಲ ಸಮ್ಮರ್ ಅಂತ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ದಿನಕ್ಕೆ 1-2 ಈ ಥರ ಮೆರವಣಿಗೆಗಳು ಈ ಥರ ಏನೋ ನಡೀತಾನೆ ಇರುತ್ತೆ ಕೋಲಾರಲ್ಲಿ. ಸೊ ನಾವು ಯಾವಾಗ ಶಾಪಿಂಗ್ ಹೋದಾಗೂ ಈ ಥರ ಅಡ್ಡ ಬರ್ತಾನೆ ಇರುತ್ತೆ, ದೀಪೋತ್ಸವಗಳಿರುತ್ತೆ, ಇಲ್ಲಾಂದರೆ ಈ ಥರ ಏನಾದರೂ ದೇವ್ರ ಮೆರವಣಿಗೆಗಳು ಎಲ್ಲ ಇರುತ್ತೆ. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಫಸ್ಟು ಮುಹೂರ್ತದ ಬಟ್ಟೆಗಳೆಲ್ಲ ಸೆಲೆಕ್ಟ್ ಮಾಡೋಣ ಅಂತ ಕೋಲಾರಲ್ಲಿರುವಂಥ BR ಮುನಿಯಪ್ಪ ಶಾಪಿಗೆ ಬಂದಿದ್ದೀವಿ. ಅಂದರೆ ಲಗ್ನ ಬರ್ಸೋವರೆಗೂ ಮುಹೂರ್ತದ ಬಟ್ಟೆ ತೆಗಿಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೆ ನಾವು ಲಾಸ್ಟ್ ಟೈಮ್ ವ್ಲಾಗಲ್ಲಿ ಮುಹೂರ್ತ ಬಟ್ಟೆ ಬಿಟ್ಟು ಬೇರೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ ಸ್ಯಾರೀಸು. ಸೊ ಇವಾಗ ರೀಸೆಂಟಾಗಿ ಲಗ್ನ ಬರ್ಸಿರೋದ್ರಿಂದ ಇವಾಗ ಬರೀ ಮುಹೂರ್ತದ ಬಟ್ಟೆಗಳು ಪೆಂಡಿಂಗ್ ಇತ್ತು, ಅಂದರೆ ಹುಡುಗಿದು, ಅದನ್ನು ಮಾತ್ರ ಇವಾಗ ಶಾಪ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಸೊ ನಮ್ಮ ಮನೆಗಳಲ್ಲಿ ಪದ್ಧತಿ ಏನಂದರೆ ಲೈಕ್ ವೈಟ್ ವಿತ್ ರೆಡ್ ಇಲ್ಲ ಗ್ರೀನ್ ಈ ಬಾರ್ಡರ್ ಸ್ಯಾರೀಸ್ ಇರುವಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಉಡಬೇಕು ಮುಹೂರ್ತಕ್ಕೆ. ಬಟ್ ಹಂಗೂ ಅಂದ್ಕೊಂಡ್ವಿ ಇವಾಗೆಲ್ಲ ಟ್ರೆಂಡು ಗೋಲ್ಡ್ ಸ್ಯಾರೀಸ್ ಇರುತ್ತಲ್ವ, ಗೋಲ್ಡ್ ಕಲರ್ ತೊಗೊಳ್ಳೋಣ ಅಂತ. ಬಟ್ ಆಮೇಲೆ ಎಲ್ಲ ದೊಡ್ಡವರು ಲೈಕ್ ಯಾಕೆ ಅದನ್ನು ಚೇಂಜ್ ಮಾಡಬೇಕು, ನಮ್ಮ ಮನೆಗಳಲ್ಲಿ ಏನಿದೆಯೋ ಅದನ್ನೇ ತೊಗೊಳ್ಳೋಣ ಅಂದರು. ಸೊ
ಸೊ ಆಯಿತು ಅಂತ ನಾವು ಇವಾಗ ಟ್ರೆಂಡೆಲ್ಲ ಇವಾಗ ಸೈಡ್ಗಿಟ್ಟು ಫೈನಲಿ ಆ ಒಂದು ಕ್ರೀಮ್ ವಿತ್ ಮೆರೂನ್ ಕಲರ್ ಬ್ಲೌಸ್ ಇರೋವಂಥ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಇನ್ನೂ ಕೆಲವೊಂದು ಸ್ಯಾರೀಸ್ ಎಲ್ಲ ಶಾಪ್ ಮಾಡಿದ್ವಿ. ನನಗಂತೂ ಈ ಪಿಂಕ್ ವಿತ್ ಬೇಜ್ ಕಲರ್ದು ಒಂಥರ ರೇರ್ ಕಾಂಬಿನೇಷನ್ ಅನಿಸ್ತು ಈ ಒಂದು ಕಾಂಬಿನೇಷನು. ಹಂಗೂ ನೋಡ್ತಾ ಇದ್ದೆ, ಬಟ್ ನೆಕ್ಸ್ಟ್ ಡೇ ಇವಾಗ ನಾವು ತೊಗೊಳ್ಳೋಣ, ಇವಾಗ ಟೈಮ್ ಇಲ್ಲ ಅಂತ ಇವಾಗ ಹುಡುಗರಿಗೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಬಾಯ್ಸ್ದು ಅಂದರೆ ಅಪ್ಪ ವಯಸ್ಸವ್ರದ್ದೆಲ್ಲ ಶಾಪಿಂಗ್ ಲಾಸ್ಟ್ ಟೈಮ್ ಮಾಡಿದ್ವಿ. ಸೊ ಇವಾಗ ಮದುವೆ ಹುಡುಗಾಗೆ ಸ್ವಲ್ಪ ಡ್ರೆಸ್ಸಸ್ಸು ಎಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತು ಇನ್ನೂ ಲೈಕ್ ರಿಸೆಪ್ಷನ್ಗೆ ಶೂಟ್ ಬೇರೆ ಬೇಕು ಅಂತ ಅಂದರು. ಯೂಶ್ವಲಿ ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತಾ ಇದ್ವಿ ಶಾಪಿಂಗಿಗೆ, ಬಟ್ ಸಮವ್ ಇವಾಗ ಕೋಲಾರಲ್ಲೇ ಎಲ್ಲ ಆಪ್ಷನ್ಸ್ ಇದೆ. ಅಂದರೆ ರೇಮೆಂಡ್ಸ್ ಇದೆ, ಲೂಯಿಸ್ ಫಿಲಿಪ್ಸ್ ಶೋರೂಮ್ಸ್ ಎಲ್ಲ ಅವೈಲೇಬಲ್ ಆಗಿರೋದ್ರಿಂದ ಯಾಕೆ ಸುಮ್ಮನೆ ಅಷ್ಟು ದೂರ ಹೋಗೋದು, ಮತ್ತು ಟೈಮ್ ಬೇರೆ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ಕೋಲಾರಲ್ಲಿರುವಂಥ ಈ ರೇಮಂಡ್ ಶೋರೂಮಲ್ಲೇ ಇದನ್ನು ಸೆಲೆಕ್ಟ್ ಮಾಡಿ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ರಿಟರ್ನ್ ಆದೆ. ಸೊ ಮಕ್ಕಳು ಆಲ್ಮೋಸ್ಟ್ 1 ವೀಕ್ ಆಗಿದೆ ನಮ್ಮಮ್ಮ ಮನೆಗೆ ಬಂದು. ಸೊ ಸಮ್ಮರ್ ಹಾಲಿಡೇಸ್ಗೆ ಅಂತ 1 ವೀಕ್ ಇಲ್ಲಿ ಕಳಿಸಿದೆ. ಸೊ ನಮ್ಮ ಮನೇಲೂ ಬೋರ್ ಹೊಡಿತಾ ಇರುತ್ತೆ ನನಗೆ. ಮಕ್ಕಳಿಲ್ಲ ಅಂದರೆ, ಮಕ್ಕಳಿದ್ದರೆ ಅಯ್ಯೋ ಎಷ್ಟು ಗಲಾಟೆ ಮಾಡ್ತಾರೆ ಅನಿಸುತ್ತೆ. ಅವರಿಲ್ಲ ಅಂದರೆ ಮನೆಯೆಲ್ಲ ಒಂಥರ ಇದಾಗಿರುತ್ತೆ. ನೋಡಿ ಬಂದ ತಕ್ಷಣ ನಾನು ನೋಡಿದ ತಕ್ಷಣವೇ ಫುಲ್ ಮೊಬೈಲ್ ಎತ್ತಿಡ್ತಾ ಇದ್ದಾನೆ. ನಾನು ಇವಾಗೆ ಅವ ನೋಡಿದ್ದು ಅಂತ. ಅಮ್ಮ ಮನೇಲಿದ್ದರೆ ಇದೊಂದು ಅಭ್ಯಾಸ ಕೊಟ್ಬಿಡ್ತಾರೆ ನಮ್ಮಮ್ಮ, ಪಾಪ ಹೋಗ್ಲಿ ಬಿಡು ಒಂದು ಸ್ವಲ್ಪ ಹೊತ್ತು ನೋಡಲಿ ಅಂತ. ನಾನು ಅದೆಲ್ಲ ಅಲೋ ಮಾಡಲ್ಲ. ಸೊ ಅಮ್ಮ ಏನೋ ಇವತ್ತು ಸಂಕಷ್ಟಹಾರ ಚತುರ್ಥಿ ಅಂತ ಕರ್ಜಿಕಾಯಿ ಎಲ್ಲ ಮಾಡಿಟ್ಟಿದ್ರು, ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ನನ್ನ ಮಗಳ ಮನೇಲಿರಲಿಲ್ಲ, ಎಲ್ಲೋಗಿದ್ದಾಳೆ ಅಂದರೆ ನಮ್ಮ ಮಾವ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಯಿತು. ನೋಡಿ ಇದು ನಮ್ಮ ಮಾವ ಮನೆ. ಸೊ ನನ್ನ ಮಗಳಿಗಂತೂ ನಮ್ಮ ಮಾವ ಮಗಳಿದ್ದಾಳೆ, ಅವಳಂತೂ ಫುಲ್ಲು ಅವಳಿಗೆ ಏನು ಬೇಕೋ ಎಲ್ಲ ಕೊಡಿಸ್ತಾ ಇರ್ತಾಳೆ, ಮೇಕಪ್ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ತುಂಬ ನಮ್ಮ ಅಮ್ಮ ಮನೆಗಿಂತ ಇಲ್ಲೇ ಜಾಸ್ತಿ ಇರ್ತಾಳೆ ನನ್ನ ಮಗಳು. ಸೊ ಹಂಗೂ ಇವಾಗ ಏನೇನು ಮಾಡಿಸಿದ್ದಾರೆ ಅವಳಿಗೆ ಮೇಕಪ್ಪು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಇದೊಂದು ಅವತಾರ, ಅಂದರೆ ಸ್ಯಾರಿ ಎಲ್ಲ ಉಡ್ಸ್ಕೊಂಡು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಡ್ರೆಸ್ ಮೇಲೇ ಎಲ್ಲ ಸ್ಯಾರಿ ಉಡ್ಸಿದ್ದಾರೆ. ಅಂದರೆ ಇವಳದು ಎಲ್ಲ ರಿಕ್ವೈರ್ಮೆಂಟೂ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಫುಲ್ಲು ಖುಷಿ ನನ್ನ ಮಗಳಿಗೆ, ನಮ್ಮಮ್ಮ ಮನೆಗೆ ನಮ್ಮ ಮಾವ ಮನೆಗೆ ಎಲ್ಲ ಬರೋಕ್ಕೆ. ಸೊ ಈ ಥರ ಎಲ್ಲ ನೀಟಾಗಿ ಒಂದು ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದಾರೆ. ಇಷ್ಟೇ ಹೇಳ್ತೀರಾ. ಸೊ ನೆನ್ನೆ ಎಲ್ಲ ಏನೋ ಮುಖಕ್ಕೆ ಎಲ್ಲ ಫೇಸ್ ಪೇಂಟಿಂಗ್ ಅಂತೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಮಾಡಿಸ್ಕೊಂಡಿದ್ಲಂತೆ. ಅದ್ರದ್ದು ಕ್ಲಿಪ್ಪಿಂಗ್ ಸಹ ಇದೆ, ಒಂದು ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಈ ಒಂದು ಸ್ಯಾರಿಯಲ್ಲಿ ನನ್ನ ಮಗಳು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇದು ಒಂದು ನೆನ್ನೆ ಮಾಡಿರುವಂಥ ಫೇಸ್ ಪೇಂಟಿಂಗು. ಸೊ ಈ ಥರ ಅದು ಇದು ಏನೇನೋ ಟ್ರೈ ಮಾಡ್ತಾ ಇರ್ತಾಳೆ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.